ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆಯೇ ಇವತ್ತು ನೀರಿನಲ್ಲಿದ್ದೇನೆ ನಾನು. ಫ್ರೈಡ್ ಆಯಿತಾ, ಡೇಟ್ 24th ಆಫ್ ಜುಲೈ. ಮಕ್ಕಳಿಗೆ ರಜೆ ಅಲ್ಲ, ಸ್ಕೂಲಿಗೆ ಇದು ಎಂತಕ್ಕೆ ಮಳೆ ಬಂದದ್ದಕ್ಕೆ ರಜೆ. ಆ್ಯಕ್ಚುಲಿ ನಾವು ನಾಳೆ ಬರಲಿಕ್ಕಿದ್ದದ್ದು, ಅಂದರೆ ಸಂಡೇ ಒಂದು ಇವೆಂಟ್ ಇತ್ತು, ಹಾಗೆ ಅಲ್ಲಿ ಹೋಗ್ಲಿಕ್ಕೆ ಅಂತ ಬಂದದ್ದು ನಾವು. ಬಟ್ ಹೇಗಿದ್ರು ಮಕ್ಕಳಿಗೆ ರಜೆ ಸಿಕ್ಕಿತ, ಅವ್ಯನಿಗೆ ರಜೆ ಸಿಕ್ಕಿದೆ ಅಂತ ಹೇಳಿ ನಾಳೆ ಒಂದು ದಿನ ರಜೆ ಹಾಕುದು. ನಾಳೆ ಆ್ಯಕ್ಚುಲಿ ಒಂದು PTA ಮೀಟಿಂಗ್ ಉಂಟು ಸ್ಕೂಲಲ್ಲಿ, ಅದಕ್ಕೆ ಗೌತಮ್ ಅವರು ಹೋಗ್ತಾರೆ. ಮತ್ತು ನಾವು ಬೇಗ ಬೇಗ ಹೊರಡಿ ಇವತ್ತು ಬಂದದ್ದು. ಬೆಳಗ್ಗೆ ಒಂದು 10:30ಗೆ ರೀಚ್ ಆಗಿದ್ದೇವೆ. ಈಗ ಟೈಮ್ 1:30 ಆಗ್ತಾ ಉಂಟು. ಆಮ್, ಊಟ ಎಲ್ಲ ಆಯಿತು, ನನ್ನದು ಮತ್ತು ಅವೆಂದು ಊಟ ಆಯಿತು. ನಮ್ಗೆ ಇವತ್ತು ಇದು ಎಂತ ಹೀರೆಕಾಯ್ದು ಚಟ್ನಿ ಮತ್ತು ಮಿಕ್ಸ್ಡ್ ತರಕಾರಿ ಸಾಂಬಾರ್. ಇದು ಮಧ್ಯಾಹ್ನ ನಂತರ ಸ್ಟಾರ್ಟ್ ಮಾಡಿದ್ದು ವ್ಲಾಗ್. ನಮಗೆ ಆ್ಯಕ್ಚುಲಿ ಹೊರಗೆಲ್ಲ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಹಾಸ್ಪಿಟಲಿಗೆಲ್ಲ. ನೋಡುವ ಇವತ್ತು ಹೇಗಿರ್ತದೆ ಅಂತ ದಿನ. ಬನ್ನಿ. ಏ ನಿಜ್ವೆ ಏ ಏರೆ 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 ಏ तुला माने का चम्मन सांगताना किती सांगितलं नाही तू? जिलेबी देतो, रेन गोवा सांग म्हटला नाही. तू किती सांगितलं नाही? मी सांगितलं नाही म्हणते. मर्याद होता. उद्या कैसून होतो मर्याद. कैसून होता मर्याद? मग सांग कैसून मर्याद होता? अण्णू मर्याद कैसून व्हायचे तुले? ಅಯ್ಯೋ ದೇವರೇ. ಎಲ್ಲಿ ಹೋಗುದು ಅಭಿಯಾನ್ ನಾವು? ಮಂದಿರ ಅಲ್ಲ, ಮಾಲ್. ಎಂತ ಉಂಟು ಮಾಲ್ ಅಲ್ಲಿ? ಓಕೆ, ಈಗ ಹೊರಟಿದ್ದೇವೆ ನಾವು ಮಾಲಿಗೆ. ಫಸ್ಟ್ ಏನಪ್ಪೋ ಹಾಸ್ಪಿಟಲ್ ಹೋಗ್ಲಿಕ್ಕೆ ಉಂಟು, ಗೌತಮ್ ಅವ್ರದ್ದು ಕೆಲವು ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ. ಇದೆ ನೋಡಿ, ಡರ್ಮಟಾಲಜಿಸ್ಟ್ ಮತ್ತೆ ಒಂದು ಕಾಸ್ಮೆಟಾಲಜಿಸ್ಟ್. ತುಂಬ ಒಳ್ಳೆ ಡಾಕ್ಟರ್ ಆಯ್ತಾ, ಅಂತ ಬೆಸ್ಟ್ ನಿಮಗೆ. ಇದು ಅದೊಂದು ತೋರಿಸುವ ಅಂತೇಳಿ, ಕಮ್ಮಿ ಆದದ್ದೊಮ್ಮೆ. ಓಕೆ, ನಾವೀಗ ಡಾಕ್ಟರ್ ಹತ್ರ ಹೋಗಿ ಬಂದೆ. ಅಭಿಯಾನಿಗೆ ವಾಪಸ್ ಕೆಲವು ರ್ಯಾಶಸ್ ಬಿದ್ದಿದೆ. ಅವನಿಗೆ ಅದು ಅವನ ಸ್ಕಿನ್, ಅವನ ಬ್ಲಡ್ ಅಲ್ಲಿ ಅಲರ್ಜಿ ಅಂತೆ. ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಗೆ 19 years ತನಕ ಅದು ಉಂಟಂತೆ ಅಲರ್ಜಿ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ. ಸೊ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಲೋಷನ್ ಎಲ್ಲ. ನಿಮಿಷ ಬಾಪುಡವಾಗ ವೆಹಿಕಲ್ಸ್ ಇತ್ತಾರ. ಈಗ ಹದ್ದಿ 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 ಬದೇ ಪೊಲೀಸ್ ಬೋದು ಮಲೆ ಕೈ ನೆಂದೆ ಬಲ್ಲೆ ಬಲ್ಲೆ ಕೊನೊಲೆ. ಓಕೆ, ಈಗ ಏನಪ್ಪ ಹೋಗ್ತಾ ಇದ್ದೇವೆ. ಗೌತಮ್ದು ಕೆಲವು ರಿಪೋರ್ಟ್ಸ್, ಅಂದ್ರೆ ಅವ್ರು ಅಡ್ಮಿಟ್ ಆಗಿ ಹೋಗಿ ಕೆಲವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಲಿಕ್ಕಿತ್ತು ಅವರಿಗೆ. ಆ ರಿಪೋರ್ಟ್ಸ್ ನಾವೇ ಹೋಗಿ ಕಲೆಕ್ಟ್ ಮಾಡ್ಬೇಕಂತೆ, ಹಾಗೆ ಈಗ ಹೋಗ್ತಾ ಇದ್ದೇವೆ. ಟೆಂತ್ ಬಸ್ ನಾವ ಬಾಯ್ ಬಾಯ್ कर अभियान. कसं अभियान आईस्क्रीम? हा, अंगेच करा लावलंय लाईक दॅट. कशाचं आईस्क्रीम? कशाचं? हा, कशाचं? अभियान पोलीस नेऊन देता. ಇವಾಗ ನೆಡ್ಕೊಂಡು ನಾನು ಶಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನೋಡಿ, ಹೀಗೇನೆ ಓಡುದು ಎಲ್ಲಿ ಮತ್ತೆ ಶಾಪಿಂಗ್ ಮಾಡ್ಲಿಕ್ಕೆ. ಅಷ್ಟೇ ಐತೆ ಅವೈ ಪಾನಿ ಅವೈ ರೈಟ್ ಕೈರಿ ಲೆಫ್ಟ್ ನೆರೆ ಲೆಫ್ಟ್ ಆಯ್ತಾ ಇಲ್ಲಿ ಅಭಿಯಾನ್. चप्पल काढ. जसं का ಅವರು
ಅಕ್ಕಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿ, ಜೀರಿಗೆ ಕಷಾಯ, ರೊಟ್ಟಿ, ಚಟ್ನಿ. ನಾನೀಗೊಂದು ನಿಮಗೆ ವಿಡಿಯೋ ತೋರಿಸಿದಲ್ಲ ಅವಿಯಂದು ಕಾಲಿದ್ದು, ಅದು ನಿಮಗೆ ನೋಡುವಾಗ ಫುಟ್ ಮೌತ್ ಆ್ಯಂಡ್ ಹ್ಯಾಂಡ್ ಡಿಸೀಸ್ ಥರನೇ ಕಾಣಿಸ್ತದೆ, ಬಟ್ ಅಲ್ಲ. ನನಗೆ ಸೊಮ್ಮೆ ಅದಂತ ಹೇಳಿ ನಾನು ಹೋದದ್ದು ಆ್ಯಕ್ಚುಲಿ ಇವತ್ತು. ಅದಕ್ಕೆ ಡರ್ಮಟೈಟಿಸ್ ಅಂತ ಹೇಳ್ತಾರೆ. ತುಂಬ ರೇರ್ ಕೇಸ್. ಅಂದರೆ ಅದು ಎಂತ ಹೇಳಿದರೆ, ಒಂದು ಬ್ಲಡ್ಡಲ್ಲೇ ಎಲರ್ಜಿ ಉಂಟಂತೆ. ಸೊ ಅವನಿಗೆ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ರಿಪಿಟೇಟಿವ್ ಆಗಿ ಬರ್ತಾ ಇರ್ತದಂತೆ. ಬಟ್ ಇದು ಸ್ಪ್ರೆಡ್ ಆಗೋದಿಲ್ಲ. ಇಟ್ಸ್ ನಾಟ್ ಹಾರ್ಮ್ಫುಲ್. ಇದು ಸ್ಪ್ರೆಡ್ ಆಗೋದಿಲ್ಲ. ಎಂಥ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇದು ಸರಿಯಾಗಲಿಕ್ಕೆ ಒಂದು 19 ಇಯರ್ಸ್ ಬೇಕು. ಅವನ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ ಸರಿಯಾಗಲಿಕ್ಕೆ 19 ಇಯರ್ಸ್ ಆಗಬೇಕಂತೆ ಅವನಿಗೆ. ಅದು ಯಾಕೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮ್ಸ್ ಇನ್ನೂ ಸಹ ಬೆಳೀತಾ ಇರ್ತದೆ. ಬಟ್ 12 ಟು 19 ಇಯರ್ಸ್ ಉಂಟಲ್ಲ, ಆ ಏಜಲ್ಲಿ ಕಮ್ಮಿ ಆಗುವಂತಹ ಚಾನ್ಸಸ್ ಇರ್ತದೆ. ಸೊ ಅವ್ರು ಹಾಗೆ 19 ಇಯರ್ಸ್ ತನಕ ಇರ್ತದೆ ಅಂತ ಹೇಳಿದ್ದಾರೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ ಅದು. ಆ್ಯಂಡ್ ಅದಕ್ಕೆ ಒಂದು ಫುಡ್ ಕಂಟ್ರೋಲ್ ಅವನಿಗೆ. ಅಂದರೆ ಮಿಲ್ಕ್ ಐಟಮ್, ಸ್ಟ್ರಾಬೆರಿ ಮತ್ತು ಗ್ರೌಂಡ್ ನಟ್ಸ್, ಪನ್ನೀರ್ ಆ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಆ್ಯಂಡ್ ಮಾಯಿಶ್ಚರೈಸರ್ ಮತ್ತು ಅವನಿಗೊಂದು ಸೋಪ್ ಕೊಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡಿದರೆ ಒಳ್ಳೆಯದಂತ ಹೇಳಿದ್ದಾರೆ. ಮಾಯಿಶ್ಚರೈಸರ್ ಸಹ ಬೇಕಂತ ಹೇಳಿ, ಅವನ ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡಬಾರ್ದಂತೆ. ಹಾಗೆ ಇದೆಲ್ಲ ಟರ್ಮ್ಸ್ ನಾನು ಸಹ ಫಸ್ಟ್ ಆಯಿತು, ನನಗೆ ಸಹ ಡಾಕ್ಟರ್ ಹೇಳುವಾಗ ಶಾಕ್. ಅಂದರೆ ಈ ಥರ ಎಲ್ಲ ಉಂಟಂತೇಳಿ ಗೊತ್ತಾಗಲಿಲ್ಲ. ಈ ಮಕ್ಕಳಿಗೆ ಎಂತೆಲ್ಲ ಬರ್ತದೆ, ನನಗೆ ಮಂಡೆ ಎಲ್ಲ ಹಾಳಾಗ್ತದೆ. ಎಂತ ಸಹ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಸಹ ಅವನಿಗೆ ಅದು ಕೆರಿತದೆ. ಅಂದರೆ ಕೆರಿತಾನೆ ಆಯ್ತು, ಅವನು ಇಚ್ ಮಾಡ್ತಾನೆ. ಹಾಗೆ ಎಂತ ಮಾಡೋದು. ಬಟ್ ಸ್ಪ್ರೆಡ್ ಆಗೋದಿಲ್ಲ ಅಂತೆ. ಸೊ ಸ್ಕೂಲಿಗೆಲ್ಲ ಕಳಿಸ್ಬೋದಂತ ಹೇಳಿದ್ದಾರೆ. ಬಟ್ ಆ ಡಾಕ್ಟರ್ ಮಾತ್ರ ತುಂಬ ಒಳ್ಳೆ ಡಾಕ್ಟರ್ ಆಯಿತಾ. ನಿಮ್ಗೆ ಎಂತಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ನೀವು ಅವ್ರ ಹತ್ರ ವಿಸಿಟ್ ಮಾಡಿ. ಡಾಕ್ಟರ್ ಪ್ರಶಾಂತ್ ಕಾಮತ್ ಅಂತ ಹೇಳಿ, ಶಾರದಾ ವಿದ್ಯಾಲಯ ಉಂಟಲ್ಲ ಅದರ ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಇರೋದು ಅವರು. ಸ್ಕಿನ್ 360 ಕ್ಲಿನಿಕ್ ಅಂತ ಹೇಳಿ. ಎಂಥದೇ ಸ್ಕಿನ್ ಪ್ರಾಬ್ಲಮ್ ಆದರೂ ನಿಮಗೆ ಬೆಸ್ಟ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದಾರೆ, ದಟ್ಸ್ ಓಕೆ. ನನಗೆ ಹರ್ಪಿಸ್ ಝೂಸ್ಟರ್ ಬಂದಿತ್ತಾಯ್ತಾ. ಆ ಟೈಮಲ್ಲಿ ನನಗೆ ವಿದಿನ್, ಅದು ಆ್ಯಕ್ಚುಲಿ ಜೋರಾಗ್ತದೆ, ತುಂಬ ಜೋರಾಗ್ತದೆ. ನಿಮಗೆ ಗೊತ್ತಿರ್ಬೋದು ಹರ್ಪಿಸ್ದು, ತುಂಬ ಜೋರಾಗ್ತದೆ. ನನಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೆ ಅಭಿಯಾನಿಗೆ. ಬಟ್ ಅದು ನನಗೆ 3 ಡೇಸಲ್ಲಿ ಕಮ್ಮಿ ಆಗಿದೆ ಆಯಿತಾ. 3 ಡೇಸಲ್ಲಿ. ಅದರಲ್ಲಿ ಸಹ ನಿಮಗೆ ವೆರೈಟೀಸ್ ಉಂಟು. ಈಗ ಕೆಲವರು ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೆಗೆದಿಲ್ಲ, ಯಾಕೆಂತ ನನಗೆ ಗೊತ್ತಿಲ್ಲ. ಬಟ್ ನಾನೇ ಆ್ಯಂಟಿಬಯೋಟಿಕ್ ತೆಗೆದಿದ್ದೆ. ನನಗೆ ಅದು ಎಂಥ ಸಹ ಇದೆಲ್ಲ ಬೇಡ, ಪಥ್ಯ ಎಲ್ಲ ಮಾಡಲಿಕ್ಕೆ ಬೇಡ ಇತ್ತು. ಹಾಗೆ ತುಂಬ ಒಳ್ಳೆಯದಾರೆ ಡಾಕ್ಟರ್. ನಾನು ಒಂದು 2-3 ಜನ ಸಜೆಸ್ಟ್ ಮಾಡಿದವರು ಸಹ ಅಲ್ಲಿ ಹೋಗಿದ್ದಾರೆ. ಅವರಿಗೆ ಸಹ ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು. ಸೊ ನೋಡಿ, ನಿಮ್ಗೆ ಎಂಥರ ಅಂಥ ಪ್ರಾಬ್ಲಮ್ಸ್ ಇದೆ, ನಿಮಗೆ ಹೋಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮಗೆ ಇವತ್ತು ಸೇಮಿದ ಅಡ್ಡಿ. ಎಂತ ಎಂತ ಇದು? ಎಂತ ಅಭಿಯಾನ ಸಂಗ ಎಂತಾದ್ರೂ ಮಾಡು ಅಂತ ಹೇಳಿದ್ರೆ ಅವನು ಮಾಡುವ ಮನುಷ್ಯವೇ ಇಲ್ಲ ಆಯ್ತಾ ಅಭಿಯಾನ್. ಈ ಥರ ಒಂದು ರೈಮ್ಸ್ ಹೇಳಿ ಮಾಡು ಅಂದರೆ ಮಾಡುದಿಲ್ಲ. ನಾನೀಗ ಸಡನ್ ಟಿವಿಯಲ್ಲಿ ಚೇಂಜ್ ಮಾಡಲಿಕ್ಕೆ ನೋಡುವಾಗ ಅವನು ಹೇಳಿದ, ಅಮ್ಮ ಇದು ಸ್ಕೂಲಲ್ಲಿ ಹೇಳಿಕೊಡ್ತಾರೆ ಹಾಕು ಅಂತ ಹೇಳಿದ. ಅದಕ್ಕೆ ಹಾಕಿದೆ, ಈಗ ಮಾಡ್ತಾ ಇದ್ದಾನೆ ಅವನಷ್ಟಕ್ಕೆ. ಇಲ್ಲಿ ಯೂಟ್ಯೂಬ್ ಎಲ್ಲ ಬರ್ತದಲ್ಲ, ಅಲ್ಲಿ ವೇಣುದು ಟಿವಿಯಲ್ಲಿ ಯೂಟ್ಯೂಬ್ ಎಲ್ಲ ಇಲ್ಲ ಆಯ್ತಾ. ಹಾಗೆ ಟಿವಿದೊಂದು ನಮಗೆ ಚಿಂತೆ ಇಲ್ಲ ನಿಜವಾಗಿ ಹೇಳ್ಬೇಕಾದ್ರೆ. ಇಲ್ಲಿ ಬಂದ ಟಿವಿ ಬೇಕು ಅಂತ ಹೇಳ್ತಾನೆ, ಅಳ್ತಾನೆ. ಅಲ್ಲಿ ಟಿವಿದೆಲ್ಲ ಅಷ್ಟಿದಿಲ್ಲ, ಹೊರಗಡೆವೇ ಆಟಾಡೋದು ಅವನು. ಅದೇ ಒಳ್ಳೇದಲ್ಲ ಮತ್ತೆ. ಅವಿಯಾನ್ ಹಿಮಾನಿ ಜೊತೆ ವಾಟರ್ ಬಲೂನ್ಸ್ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಅಲ್ಲೂ ಮಾರುವೆ ಅವಿಯಾನು. ಕೊಡ್ಲ ಕೊಡ್ಲ 1 2 3 4 5 6 ನಾನಿಲ್ಲಿ ಬಾನ್ಸ್ಗೆ ಬಂದಿದ್ದೇನೆ. ನನ್ನ ಫೇವ್ರೇಟ್ ಆಯ್ತಾ ಇಲ್ಲಿದ್ದು ಬಟರ್ ಸ್ಕಾಚ್ ಕೇಕ್. ಇಲ್ಲಿ ಬಂದಿದ್ದೇನೆ. ಚಿಕ್ಕ ಮನೆ ಆಗಿದ್ದು ನೋಡಿ. ಎಕ್ಸಾಕ್ಟ್ ಸೇಮ್ ಕ್ಲೈಮೇಟ್ಸ್ ಇರಲ್ಲ ಆಗ ಒಬ್ಬರು. ಅಣ್ಣು ಕಾಯ್ತಿದೆ ಕಾಯ್ದೆ.
ಕೇಕ್. ಓಕೆ ಗೈಸ್, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ತುಂಬ ಲಾಂಗ್ ಆಯ್ತು ಅಂತ ಕಾಣ್ತದೆ. ಅವಿಯಾನ್ ಕೂಗ್ತಾ ಇದ್ದಾನೆ ಆಯ್ತಾ. ಸೊ ಇಲ್ಲಿ ಎಂಡ್ ಮಾಡ್ತೇನೆ. ನಾಳೆ ಒಂದು ಇವೆಂಟ್ ಉಂಟು ಅಂತ ಹೇಳಿದೆಲ್ಲ, ನಾನು ಮೇಯ್ನ್ ಆಗಿ ಅದಕ್ಕೋಸ್ಕರ ಬಂದದ್ದು. ಆಷಾಢ ಸ್ಪೆಷಲ್ ಜೋವಣ ಅಂತ ನಮ್ಮ ಕೊಂಕಣಿ ಕಮ್ಯುನಿಟಿ ಅವರದ್ದು, ದಟ್ ಇಸ್ ಸಖಿ ಮಹಿಳಾ ವೃಂದ ಅಂತ ಇದ್ದಾರೆ, ಅವರು ಆರ್ಗನೈಸ್ ಮಾಡೋದು. ತುಂಬ ಫನ್ ಆ್ಯಂಡ್ ಲವಿಂಗ್ ಆಗಿರ್ತದೆ. ನಾಳೆ ಅಲ್ಲಿ ಸಿಗುವ, ಅಲ್ಲಿ ಎಂತೆಲ್ಲ ಆಗ್ತದೆ ಅಂತ ನೋಡುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.